ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಸೇರಿದಂತೆ ವಿಶ್ವಾದ್ಯಂತ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದೆ. ವಿಶೇಷವಾಗಿ 2022ರಿಂದ ಆರಂಭವಾದ ಆರ್ಥಿಕ ಅನಿಶ್ಚಿತತೆ, ಜಾಗತಿಕ ಭೀತಿ, ಹೂಡಿಕೆಗಳ ಕುಸಿತ, ಸ್ಟಾರ್ಟ್ಅಪ್ಗಳಲ್ಲಿ ಹಣಕಾಸಿನ ಕೊರತೆ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೇಗದ ಬೆಳವಣಿಗೆಯಿಂದ ಅನೇಕ ಕಂಪನಿಗಳು ಉದ್ಯೋಗಿಗಳನ್ನ ಕೆಲಸದಿಂದ ಬಿಡುಗಡೆ ಮಾಡಿದೆ, ಅಂದರೆ ಲೇ ಆಫ್ ಮಾಡಿದೆ. ಇದರ ಪರಿಣಾಮವಾಗಿ ಸಾವಿರಾರು ಭಾರತೀಯರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಭಾರತದಲ್ಲಿ ಇದುವರೆಗೂ ಎಷ್ಟು ಲೇ ಆಫ್ ಆಗಿರಬಹುದು ಅನ್ನೋ ಒಂದು ಕುತೂಹಲಕಾರಿ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಭಾರತದಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡ ಅಧಿಕೃತ ರಾಷ್ಟ್ರೀಯ ಒಟ್ಟು ಲೇ ಆಫ್ ಅಂಕಿಅಂಶವನ್ನ ಸರ್ಕಾರ ಇನ್ನೂ ಕೂಡ ಪ್ರಕಟಿಸುವುದೂ ಇಲ್ಲ. ಆದ್ದರಿಂದ ನಿಖರ ಸಂಖ್ಯೆಯನ್ನ ಹೇಳೋದು ಸಾಧ್ಯವಿಲ್ಲ. ಆದರೆ ಸಾರ್ವಜನಿಕವಾಗಿ ಪ್ರಕಟವಾದ ಮಾಹಿತಿ ಮತ್ತು ಉದ್ಯಮ ವರದಿಗಳ ಪ್ರಕಾರ 2022ರಿಂದ 2025 ಅವಧಿಯಲ್ಲಿ ಐಟಿ, ಸ್ಟಾರ್ಟ್ಅಪ್, ಎಡ್ ಟೆಕ್, ಫಿನ್ಟೆಕ್ ಮತ್ತು ಇ ಕಾಮರ್ಸ್ ಕ್ಷೇತ್ರಗಳಲ್ಲಿ ಸುಮಾರು 70,000ದಿಂದ 1,00,000ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ಈ ಸಂಖ್ಯೆ ಸಾರ್ವಜನಿಕವಾಗಿ ಘೋಷಿಸಲಾದ ಲೇ ಆಫ್ಗಳನ್ನ ಮಾತ್ರ ಒಳಗೊಂಡಿದ್ದು, ಪ್ರಕಟವಾಗದ ಅಥವಾ ಸಣ್ಣ ಪ್ರಮಾಣದ ಉದ್ಯೋಗ ಕಡಿತಗಳು ಇದರಲ್ಲಿ ಸೇರೋದಿಲ್ಲ. ಅವುಗಳನ್ನ ಹೊರತುಪಡಿಸಿ ಈ ಮೊತ್ತದ ಅಥವಾ ಈ ಸಂಖ್ಯೆಯ ಲೇ ಆಫ್ ನಡೆದಿದೆ ಅನ್ನುವಂಥದ್ದು ಒಂದು ಊಹೆ. ಇದಕ್ಕಿಂತಲೂ ಹೆಚ್ಚು ಆಗಿರಬಹುದು. ಇನ್ನು ಸ್ಟಾರ್ಟ್ಅಪ್ಗಳಲ್ಲಿ ನಡೆದ ಉದ್ಯೋಗ ಕಡಿತಗಳು ವಿಶೇಷವಾಗಿ ಹೆಚ್ಚು ಗಮನ ಸೆಳೆದಿವೆ. ಯಾಕೆಂದ್ರೆ ಅನೇಕ ಕಂಪನಿಗಳು ವೆಚ್ಚ ಕಡಿತ, ವ್ಯವಹಾರ ಪುನರ್ರಚನೆ ಮತ್ತು ಹೂಡಿಕೆದಾರರ ಒತ್ತಡದ ಕಾರಣ ಉದ್ಯೋಗಿಗಳನ್ನ ಕಡಿತಗೊಳಿಸ್ತಾ ಇದ್ದಾವೆ. ಹೆಚ್ಚು ಲೇ ಆಫ್ ಮಾಡಿದ ಪ್ರಮುಖ ಕ್ಷೇತ್ರಗಳು ಯಾವುದಪ್ಪ ಹಾಗಾದ್ರೆ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಐಟಿ ಉದ್ಯಮವು ಭಾರತದ ಅತಿ ದೊಡ್ಡ ಉದ್ಯೋಗ ಕ್ಷೇತ್ರಗಳಲ್ಲಿ ಒಂದು. ನಿಮ್ಗೆಲ್ಲ ಗೊತ್ತೇ ಇದೆ, ಬೆಂಗಳೂರನ್ನು ಕೂಡ ಐಟಿ ಸಿಟಿ ಅಂತಲೇ ಕರೀತಾರೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಐಟಿ ಕಂಪನಿಗಳನ್ನ ನಾವು ನೋಡಬಹುದು. ಕೋವಿಡ್ ನಂತರ ಡಿಜಿಟಲ್ ಸೇವೆಗಳ ಬೇಡಿಕೆ ಹೆಚ್ಚಾದ ಕಾರಣ ಕಂಪನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿ ನಡೆಸಿದ್ವು. ಆದರೆ ನಂತರ ಬೇಡಿಕೆ ಕಡಿಮೆ ಆಗ್ತಿದ್ದಂತೆ ಅನೇಕ ಕಂಪನಿಗಳು ನೇಮಕಾತಿಯನ್ನ ನಿಧಾನಗೊಳಿಸ್ತವೆ ಮತ್ತು ಕೆಲವು ಸಂಸ್ಥೆಗಳು ಉದ್ಯೋಗ ಕಡಿತಕ್ಕೂ ಕೂಡ ಮುಂದಾಗಿ ಲೇ ಆಫ್ ಕೂಡ ಮಾಡ್ತಾರೆ. ಅಂದ್ರೆ ಕೇವಲ AI ಬಂದ ನಂತರ ಮಾತ್ರ ಲೇ ಆಫ್ ಆರಂಭವಾಗಿಲ್ಲ, AI ಬರುವ ಮೊದಲಿನಿಂದಲೇ ಲೇ ಆಫ್ ಆರಂಭವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ನೆಕ್ಸ್ಟ್ ಯಾವ ಕ್ಷೇತ್ರದಲ್ಲಿ ಅಂತ ನೋಡಿದ್ರೆ ಸ್ಟಾರ್ಟ್ಅಪ್ ಕ್ಷೇತ್ರ. ಹೌದು, ಸ್ಟಾರ್ಟ್ಅಪ್ಗಳು ವೆಂಚರ್ ಕ್ಯಾಪಿಟಲ್ ಹೂಡಿಕೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಜಾಗತಿಕ ಹೂಡಿಕೆಯ ಕುಸಿದಾಗ ವೆಚ್ಚ ಕಡಿಮೆ ಮಾಡಲು ಉದ್ಯೋಗಿಗಳನ್ನ ಕಡಿತಗೊಳಿಸಲಾಗುತ್ತೆ. ಅನೇಕ ಕಂಪನಿಗಳ ಕ್ರಮ ಇದೆ. ಇನ್ನು ಎಡ್ ಟೆಕ್ ಕೋವಿಡ್ ಸಮಯದಲ್ಲಿ ವೇಗವಾಗಿ ಬೆಳೆದ ಆನ್ಲೈನ್ ಶಿಕ್ಷಣ ಕಂಪನಿಗಳಲ್ಲಿ ನಂತರ ಬೇಡಿಕೆ ಕುಸಿದ ಕಾರಣ ಸಾವಿರಾರು ಉದ್ಯೋಗಿಗಳಿಗೆ ಇದರಿಂದ ಪರಿಣಾಮ ಬೀರಿರುತ್ತೆ. ಇನ್ನು ಇ ಕಾಮರ್ಸ್ ಮತ್ತು ಫಿನ್ಟೆಕ್, ಹೌದು, ಮಾರುಕಟ್ಟೆ ಸ್ಪರ್ಧೆ, ವೆಚ್ಚ ನಿಯಂತ್ರಣ ಮತ್ತು ಲಾಭದಾಯಕತೆಯತ್ತ ಒಲವು ಹೆಚ್ಚಿದ ಕಾರಣ ಈ ಕ್ಷೇತ್ರಗಳಲ್ಲಿಯೂ ಕೂಡ ಉದ್ಯೋಗ ಕಡಿತಗಳು ನಡೆದು ಹೋಗುತ್ತೆ. ಜನರು ಹೆಚ್ಚು ಕೆಲಸ ಕಳೆದುಕೊಳ್ಳೋದಕ್ಕೆ ಕಾರಣ ಏನಿರಬಹುದು? ಜಾಗತಿಕ ಆರ್ಥಿಕ ಆತಂಕ. ಹೌದು, ಜಾಗತಿಕ ಆರ್ಥಿಕದ ಮೇಲೆ ಬೀಳುವಂತಹ ಪರಿಣಾಮಗಳು ಜನರ ಉದ್ಯೋಗದ ಮೇಲೆ ಮುಖ್ಯವಾಗಿ ಪರಿಣಾಮ ಆಗತ್ತೆ. ಇನ್ನು ಕಂಪನಿಗಳ ವೆಚ್ಚವನ್ನ ಕಡಿತ ಮಾಡೋದು. ಯಾವುದೋ ಒಂದು ಕಂಪನಿ ಇಂತಿಷ್ಟು ಬಜೆಟ್ನಲ್ಲಿ ನಡೆದು ಬರ್ತಾ ಇರುತ್ತೆ. ಆ ಕಂಪನಿ ಇದ್ದಕ್ಕಿದ್ದಂತೆ ಬಜೆಟ್ ಅನ್ನ ಕಡಿಮೆ ಮಾಡಿದಾಗ, ವೆಚ್ಚವನ್ನ ಕಡಿತಗೊಳಿಸಿದಾಗ ಕಂಪನಿಯಲ್ಲಿರುವ ಉದ್ಯೋಗಿಗಳ ಮೇಲೆ ಮುಖ್ಯವಾಗಿ ಮೊದಲು ಪರಿಣಾಮ ಬೀರುವಂಥದ್ದು. ಇನ್ನು ಅತಿಯಾದ ನೇಮಕಾತಿಯ ನಂತರ ಪುನರ್ರಚನೆ. ಕೋವಿಡ್ ಸಮಯದಲ್ಲಿ ಉದಾಹರಣೆಗೆ ತಗೊಳ್ಳೋದಾದ್ರೆ, ಕೋವಿಡ್ ಸಮಯದಲ್ಲಿ ಅತಿ ಹೆಚ್ಚು ಕೆಲಸಕ್ಕೆ ತಗೊಳ್ಳಲಾಗುತ್ತೆ, ನೇಮಕಾತಿಯನ್ನ ಮಾಡಲಾಗುತ್ತೆ. ತದನಂತರ ಉತ್ಪಾದನೆ ಕಡಿಮೆ ಆದ ಹಾಗೆ ಅಥವಾ ಬೇಡಿಕೆ ಕಡಿಮೆ ಆದ ಹಾಗೆ ನೇಮಕಾತಿಯನ್ನ ಕಂಪ್ಲೀಟ್ ಆಗಿ ಪುನರ್ರಚನೆಗೊಳಿಸ್ತಾರೆ. ಆಗ ಕೂಡ ಅದು ಉದ್ಯೋಗಸ್ಥರ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಹೂಡಿಕೆ ಕಡಿಮೆ ಆಗೋದು, ಹೊರಗಡೆಯಿಂದ ಬರುವಂತಹ ಒಂದಿಷ್ಟು ಹೂಡಿಕೆಗಳು ಕಡಿಮೆ ಆದಾಗ ಕೂಡ ಉದ್ಯೋಗಸ್ಥರ ಮೇಲೆ, ಕೆಲಸಕ್ಕೆ ಬರುವಂತಹ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಪರಿಣಾಮವನ್ನು ಬೀರುತ್ತೆ. ಇನ್ನು ಆಟೋಮೇಷನ್ ಮತ್ತು AI ಬಳಕೆ ಹೆಚ್ಚಾಗೋದು. ಈಗ ಪ್ರೆಸೆಂಟ್ ಎಲ್ಲಿ ನೋಡಿದ್ರು ನಮಗೆ ಲೇ ಆಫ್ ಕೇಳಿ ಬರ್ತಾ ಇರೋದಕ್ಕೆ ರೀಸನ್ನೇ AI ಬಳಕೆ. ಇದು ಕೂಡ ಒನ್ ಆಫ್ ದಿ ರೀಸನ್. ಇನ್ನು ಕಂಪನಿಗಳ ವಿಲೀನ ಮತ್ತು ಪುನರ್ ಸಂಘಟನೆ,
ಇನ್ನು ಒಂದೆರಡು ಕಂಪನಿಗಳು ಸೇರಿ ಮರ್ಜ್ ಆಗಿ ಕಂಪನಿಗಳನ್ನ ಪುನರ್ರಚನೆ ಮಾಡಿದಾಗಲೂ ಕೂಡ ಅದು ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಅಂದರೆ ಕಂಪ್ಯೂಟರ್ಗಳು ಮನುಷ್ಯರಂತೆ ಕಲಿಯೋದು. ಹೌದು, ಅರ್ಥ ಮಾಡಿಕೊಳ್ಳೋದು, ನಿರ್ಧಾರ ತೆಗೆದುಕೊಳ್ಳೋದು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದುವ ತಂತ್ರಜ್ಞಾನವನ್ನ AI ಅಂತ ಕರೀತಾರೆ. ಏನು ಮನುಷ್ಯ ಮಾಡ್ತಾ ಇರ್ತಾನೆ, ಒಂದು ಸಮಸ್ಯೆಯನ್ನು ತಾನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸ ಮತ್ತು ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಬಗೆಹರಿಸುವಂಥ ಕೆಲಸವನ್ನು ಮನುಷ್ಯ ಇಲ್ಲಿವರೆಗೂ ಮಾಡ್ತಾ ಇರ್ತಾನೆ. ಆದರೆ ಈಗ ಪ್ರೆಸೆಂಟ್ AI ಆ ಕೆಲಸ ಮಾಡ್ತಾ ಇರುತ್ತೆ. ಇಂದಿನ AI ಪಠ್ಯ ಬರೆಯುವುದು, ಚಿತ್ರ ರಚಿಸೋದು, ಭಾಷಾಂತರ ಮಾಡುವುದು ಅಂದರೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಪ್ರೋಗ್ರಾಮಿಂಗ್ ಸಹಾಯ, ಗ್ರಾಹಕ ಸೇವೆ ಮತ್ತು ಡೇಟಾ ವಿಶ್ಲೇಷಣೆ ಸೇರಿದಂತೆ ಅನೇಕ ಕೆಲಸಗಳನ್ನು AI ಮಾಡ್ತಾ ಇದೆ. AI ಉದ್ಯೋಗಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಯಾಕೆ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಮನುಷ್ಯರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ಬೋದಲ್ಲ, AI ಯಾಕೆ ಬೇಕು ನಮಗೆ ಅಂತ ನಿಮಗೆ ಅನಿಸ್ಬೋದು. ಇಲ್ಲ, AI ಬೇಕಾಗುತ್ತೆ. ಹೇಗೆ ಅದು ಪರಿಣಾಮ ಬೀರುತ್ತೆ ಅಂದರೆ AI ಸಂಪೂರ್ಣವಾಗಿ ಉದ್ಯೋಗಗಳನ್ನು ನಾಶ ಮಾಡಿ ಬಿಡುತ್ತೆ ಎಂದು ಹೇಳೋದು ಕಂಪ್ಲೀಟ್ ತಪ್ಪು. ಯಾಕೆ ಅಂದರೆ ಕೆಲಸ ಮಾಡುವ ವಿಧಾನವನ್ನು ಬದಲಾಯಿಸಿರುತ್ತೆ ಅಷ್ಟೇ. ಪುನರ್ರಚಿತ ಕೆಲಸಗಳನ್ನು AI ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಬಲ್ಲದು. ನಾನು ಆಗಲೇ ಹೇಳಿದೆ, AI ಮನುಷ್ಯರಂತೆ ಕೆಲಸ ಮಾಡೋಕ್ಕೆ ಆರಂಭಿಸ್ಬಿಟ್ಟಿದೆ. ಅಂದರೆ ಆ ರೀತಿ ಅದನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಮನುಷ್ಯನಿಗಿಂತ ಕಂಪ್ಯೂಟರ್ ವೇಗನ, ಮನುಷ್ಯ ವೇಗನ ಅಂತ ಉದಾಹರಣೆಗೆ ತೆಗೆದುಕೊಂಡ್ರೆ ಕಂಪ್ಯೂಟರ್ ಯಾವಾಗಲೂ ವೇಗವಾಗಿರುತ್ತೆ. ಮನುಷ್ಯ ಒಂದು ಬರೆಯುವುದನ್ನು ಮಾಡೋ ಕೆಲಸವನ್ನು ಕಂಪ್ಯೂಟರ್ ಟಕ್ ಟಕ್ ಅಂತ ಟೈಪ್ ಮಾಡುತ್ತೆ. ಅದೇ ರೀತಿ AI ಮನುಷ್ಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ತದನಂತರ ಅದಕ್ಕೆ ಪರಿಹಾರವಾಗಿ ಒಂದು ಯೋಜನೆಯನ್ನು ಹುಡುಕಿ ಅದನ್ನು ರೂಪಾಂತರಗೊಳಿಸುವಷ್ಟರಲ್ಲಿ AI ಟಕ್ ಟಕ್ ಅಂತ ಆ ಕೆಲಸವನ್ನು ಮಾಡಿ ಮುಗಿಸಿರುತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಉದ್ಯೋಗದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇನ್ನು ಹೆಚ್ಚು ಪರಿಣಾಮ ಬೀರುವ ಉದ್ಯೋಗಗಳು ಯಾವುದು, AI ಇಂದ ಏನೇನು ಉದ್ಯೋಗಗಳಿಗೆ ಕಡಿತ ಹೆಚ್ಚಾಗುತ್ತೆ ಅಂತ ನೋಡಿದ್ರೆ ಡೇಟಾ ಎಂಟ್ರಿ, ಮೂಲಭೂತ ಗ್ರಾಹಕ ಸೇವೆ, ಟೆಲಿಕಾಲಿಂಗ್, ಸರಳ ಅಕೌಂಟಿಂಗ್ ಕೆಲಸಗಳು, ಮೂಲಭೂತ ಕಂಟೆಂಟ್ ಬರವಣಿಗೆಗಳು, ಟ್ರಾನ್ಸ್ಲೇಷನ್, ಅನುವಾದದ ಕೆಲವು ಪ್ರಕಾರಗಳು, ಸರಳ ಗ್ರಾಫಿಕ್ ವಿನ್ಯಾಸಗಳು, ಇವೆಲ್ಲವೂ ಕೂಡ AI ಮೊದಲು ಪರಿಣಾಮ ಬೀರುವಂತಹ ಒಂದಿಷ್ಟು ಕ್ಷೇತ್ರಗಳು. ಕೆಲಸದ ಸ್ವರೂಪವನ್ನು ಬದಲಾಗಿಸುವಂತಹ ಸಾಧ್ಯತೆ ಹೆಚ್ಚು ಈ ಎಲ್ಲ ಕ್ಷೇತ್ರಗಳಲ್ಲಿ. ಇನ್ನು ಕಡಿಮೆ ಪರಿಣಾಮ ಯಾವುದ್ರ ಮೇಲೆ ಬೀರುತ್ತೆ ಅಪ್ಪ, AI ಇನ್ನೂ ಕೂಡ ಟಚ್ ಆಗಿಲ್ಲ ಅಂತ ನೋಡೋದಾದ್ರೆ ವೈದ್ಯರು, ನರ್ಸ್ಗಳು, ಶಿಕ್ಷಕರು, ಅಂದರೆ ಶಿಕ್ಷಣ ಕ್ಷೇತ್ರದಲ್ಲೂ AI ಬಂದಿದೆ, ಬಟ್ ಶಿಕ್ಷಕರನ್ನ ರೀಪ್ಲೇಸ್ ಮಾಡುವಷ್ಟು ಮಟ್ಟಿಗಲ್ಲ. ಇನ್ನು ವಕೀಲರು, ವಿಶೇಷವಾಗಿ ನ್ಯಾಯಾಲಯದ ವಾದವನ್ನ ಯಾವ ಕಾರಣಕ್ಕೂ ಕೂಡ AI ಬಳಕೆಯಿಂದ ಮಾಡೋದಿಲ್ಲ. ಸೊ ವಕೀಲರ ಕೆಲಸಕ್ಕೆ ಯಾವತ್ತೂ ಕೂಡ ರಿಪ್ಲೇಸ್ಮೆಂಟ್ ಆಗಲ್ಲ. ಇನ್ನು ವಿಜ್ಞಾನಿಗಳು, ಸಂಶೋಧಕರು, ಮನೋವೈದ್ಯರು, ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್, ಆಮೇಲೆ ಮೆಕ್ಯಾನಿಕ್, ಕೃಷಿ ತಜ್ಞರು, ಇವೆಲ್ಲದರ ಮೇಲೆ ಇನ್ನೂ ಕೂಡ AI ಕಣ್ಣು ಬಿದ್ದಿಲ್ಲ ಅಥವಾ AI ಬಳಕೆಯನ್ನು ಇನ್ನೂ ಕೂಡ ಪ್ರಾರಂಭಿಸಿಲ್ಲ. ಇನ್ನು ಮಾನವ ಸಂವಹನ, ಸೃಜನಶೀಲತೆ, ನಾಯಕತ್ವ ಮತ್ತು ಸಂಕೀರ್ಣ ನಿರ್ಧಾರಗಳ ಅಗತ್ಯವಿರುವ ಉದ್ಯೋಗಗಳಲ್ಲಿ AI ಸಹಾಯಕನಾಗಿರಬಹುದು. ಆದರೆ ಸಂಪೂರ್ಣ ಬದಲಾಯಿಸುವುದು ಕಷ್ಟ. AI ಹೊಸ ಉದ್ಯೋಗಗಳನ್ನು ಕೂಡ ಸೃಷ್ಟಿಸ್ತದ? ಹೌದು, ಖಂಡಿತವಾಗ್ಲೂ AI ಕೇವಲ ಉದ್ಯೋಗವನ್ನು ಲೇ ಆಫ್ ಮಾಡೋದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲ್ಲ, ಬದಲಿಗೆ ಹೊಸ ಉದ್ಯೋಗಗಳನ್ನು ಕೂಡ ಸೃಷ್ಟಿಸುತ್ತೆ. ಇತಿಹಾಸವನ್ನು ನೋಡ್ತಾ ಬಂದರೆ ಹೊಸ ತಂತ್ರಜ್ಞಾನಗಳು ಕೆಲವು ಉದ್ಯೋಗಗಳನ್ನು ಕಡಿಮೆ ಮಾಡಿದ್ರೂ ಕೂಡ ಹೊಸ ಉದ್ಯೋಗಗಳನ್ನು ಕೂಡ ತಕ್ಷಣ ಸೃಷ್ಟಿಯನ್ನು ಕೂಡ ಮಾಡುತ್ತೆ. AI ಕೂಡ ಅದೇ ರೀತಿ ಬದಲಾವಣೆಯನ್ನು ತರುವಂತಹ ಸಾಧ್ಯತೆ ಹೆಚ್ಚಿದೆ, ಅಥವಾ ಕನ್ಫರ್ಮ್ ತಂದೆ ತರುತ್ತೆ ಅಂತಲೇ ಹೇಳ್ಬೋದು. ಹೊಸ ಅವಕಾಶಗಳು ಏನೇನು ಬರ್ಬೋದು ಅಂತ ನೀವು ಕೇಳ್ಬೋದು. ಎಸ್, AI ಇಂಜಿನಿಯರಿಂಗ್ ಅಂತ ಬರುತ್ತೆ, ಮಷಿನ್ ಲರ್ನಿಂಗ್ ಇಂಜಿನಿಯರ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ, ಪ್ರಾಂಪ್ಟ್ ಇಂಜಿನಿಯರ್, AI ಟ್ರೈನರ್, AI ಡಾಟಾ ಸ್ಪೆಷಲಿಸ್ಟ್, ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್, AI ಎಥಿಕ್ಸ್ ಕನ್ಸಲ್ಟೆಂಟ್, ರೋಬೋಟಿಕ್ಸ್ ಇಂಜಿನಿಯರ್, ಡಾಟಾ ಸೈಂಟಿಸ್ಟ್, ಕ್ಲೌಡ್ ಇಂಜಿನಿಯರ್. ನಿಮ್ಗೆ ಅನ್ನಿಸ್ಬೋದು AI ಕೇವಲ ಉದ್ಯೋಗವನ್ನು ಕಡಿತಗೊಳಿಸುತ್ತೆ, AI ಕೇವಲ ಉದ್ಯೋಗವನ್ನು ಕಿತ್ತುಕೊಳ್ಳುತ್ತೆ, AI ಕೇವಲ ನಮ್ಮ ಉದ್ಯೋಗದ ಜೀವನದಿಂದ ನಮ್ಮನ್ನು ಹೊರ ತಳ್ಳುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಖಂಡಿತ ಇಲ್ಲ. ಮತ್ತು ಮುಖ್ಯವಾಗಿ ನೀವು AI ಬಳಕೆಯನ್ನು ಕಲಿಯೋದು ಇಂಪಾರ್ಟೆಂಟ್. ನಾನೀಗ ಏನೇನು ಹೇಳಿದೆ, ಉದ್ಯೋಗ ಸೃಷ್ಟಿಗೆ AI ಸಾಕ್ಷಿಯಾಗುತ್ತೆ ಅಂತ, ಅವೆಲ್ಲವನ್ನು ನೀವು ಕೂಡ ಓದಬೇಕು, ತಿಳಿದುಕೊಳ್ಬೇಕು. ಬಿಕಾಸ್ ನಾನು ChatGPT ಯೂಸ್ ಮಾಡ್ತೀನಿ, ಅದರ ಜೊತೆ ನನಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬರುತ್ತೆ. ಖಂಡಿತ ಇದು ಬೇಸಿಕ್ ಅಷ್ಟೇ. ಇದನ್ನಲ್ಲದೆ ಕೂಡ AI ಸಾಕಷ್ಟು
ನಾವು ಏನು ಸ್ಟಡಿ ಮಾಡೋದ್ರಿಂದ, ಒಂದಿಷ್ಟು ಕೋರ್ಸ್ಗಳನ್ನು ಮಾಡೋದ್ರಿಂದ ಹೊಸ ಉದ್ಯೋಗ ಸೃಷ್ಟಿಗೆ ಇದು ಸಾಕ್ಷಿಯಾಗುತ್ತೆ. ಇನ್ನು ಭವಿಷ್ಯದಲ್ಲಿ ಈ ಕ್ಷೇತ್ರಗಳಿಗೆ ಹೆಚ್ಚಿನ ಬೇಡಿಕೆ ಕೂಡ ಹೆಚ್ಚಾಗಬಹುದು. ಭಾರತಕ್ಕೆ ಇರುವ ಅವಕಾಶಗಳು, ಭಾರತವು ವಿಶ್ವದ ಅತಿ ದೊಡ್ಡ IT ಪ್ರತಿಭೆಗಳ ಕೇಂದ್ರಗಳಲ್ಲಿ ಒಂದಾಗಿರೋದ್ರಿಂದ ಯುವ ಜನಸಂಖ್ಯೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಶಿಕ್ಷಣದ ಬೆಳವಣಿಗೆಗೆ ಭಾರತಕ್ಕೆ ದೊಡ್ಡ ಅವಕಾಶಗಳನ್ನು ನೀಡುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನು AI ಬಳಸಿಕೊಂಡು ಭಾರತ ಏನೇನು ಮಾಡ್ತಾ ಇದೆ? ಆರೋಗ್ಯ ಸೇವೆ ಸುಧಾರಿಸಬಹುದು, ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು, ಶಿಕ್ಷಣವನ್ನು ಹೆಚ್ಚು ವೈಯಕ್ತಿಕಗೊಳಿಸುವಂತಹ ಅವಕಾಶ ಇದೆ. ಸರ್ಕಾರಿ ಸೇವೆಗಳಲ್ಲೂ ಕೂಡ ವೇಗವನ್ನು ಗೊಳಿಸ್ಬೋದು. ಯಾಕಂತಂದ್ರೆ ಸರ್ಕಾರಿ ಒಂದು ಕೆಲಸ ಆಗಬೇಕು ಅಂತಂದ್ರೆ ಸಾಕಷ್ಟು ಕಚೇರಿಗೆ ಓಡಾಡಬೇಕಾದಂತ ಇದೆ. ಜನಸಾಮಾನ್ಯರಿಗೆ ಇದರಿಂದ ಕಷ್ಟ ಆಗ್ತಿರತ್ತೆ. ಆಗ AI ಬಳಕೆಯಿಂದ ಸರ್ಕಾರಿ ಸೇವೆಗಳನ್ನ ವೇಗಗೊಳಿಸುವಂತಹ ಅವಕಾಶ ಹೆಚ್ಚಿದೆ. ಇನ್ನು ಹೊಸ ಸ್ಟಾರ್ಟ್ಅಪ್ಗಳಲ್ಲೂ ಕೂಡ AI ಇಂದ ನಿರ್ಮಿಸುವಂತಹ ಅವಕಾಶ ಇದೆ. ಇನ್ನು ಜಾಗತಿಕ AI ಸೇವಾ ಕೇಂದ್ರವಾಗಿ ಕೂಡ ಬೆಳೆಯುವಂತಹ ಸಾಧ್ಯತೆ ನಮ್ಮ ಭಾರತಕ್ಕೆ ಆ ಅವಕಾಶ ಇದೆ. ಇನ್ನು ಉದ್ಯೋಗಿಗಳು ಏನು ಮಾಡಬೇಕಾಗಾದ್ರೆ AI ಭಯ ಪಡೋದಕ್ಕಿಂತ ಅದನ್ನ ಬಳಸುವ ಕೌಶಲ್ಯ ಬೆಳೆಸಿಕೊಳ್ಳುವುದು ಬಹು ಮುಖ್ಯವಾಗಿರುತ್ತೆ. AI ಉಪಕರಣಗಳನ್ನು ಬಳಸುವುದು ಅಂದರೆ ಡೇಟಾ ವಿಶ್ಲೇಷಣೆ, ಸಮಸ್ಯೆ ಪರಿಹಾರ ಮಾಡುವಂಥ ವಿಧಾನ, ಇನ್ನು ಸಂವಹನ ಕೌಶಲ್ಯ, ಸೃಜನಶೀಲತೆ, ನಾಯಕತ್ವ, ನಿರಂತರ ಕಲಿಕೆಯನ್ನು ಮುಖ್ಯವಾಗಿ ಉದ್ಯೋಗಿಗಳು ಬಳಸ್ಕೊಳ್ಬೇಕಾದಂಥದ್ದು. ಇನ್ನು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವ ಮನೋಭಾವವನ್ನು ಬೆಳೆಸ್ಕೋಬೇಕು. AI ಬಂತು, ನಮ್ಮ ಜೀವನ ಮುಗಿದು ಹೋಯ್ತು, ನಮ್ಮ ಕೆಲಸ ನಾವು ಕಿತ್ಕೊಂಡ್ಬಿಡ್ತು AI ಅಂತ AI ದೂರೋದ್ರ ಬದಲಿಗೆ AI ಅನ್ನೋ ಒಂದು ಹೊಸ ತಂತ್ರಜ್ಞಾನಕ್ಕೆ ನಾವು ಹೊಂದಿಕೊಂಡು ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡುವಂಥ ಮನೋಭಾವ ನಮ್ಮಲ್ಲಿ ಮುಖ್ಯವಾಗಿರುತ್ತೆ. ಇನ್ನು ಇವುಗಳು ಭವಿಷ್ಯದ ಉದ್ಯೋಗ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿರಲು ಸಹಾಯ ಮಾಡುತ್ತೆ. ಜೊತೆಗೆ ಮುಂದಿನ 10 ವರ್ಷಗಳಲ್ಲಿ ಏನಾಗಬಹುದು ಅನ್ನೋ ನಿಮ್ಮ ಕುತೂಹಲ ಪ್ರಶ್ನೆಗೂ ಕೂಡ ನಾನು ಉತ್ತರಿಸ್ತೀನಿ. ಮುಂದಿನ ದಶಕಗಳಲ್ಲಿ AI ಬಹುತೇಕ ಪ್ರತಿಯೊಂದು ಉದ್ಯಮದಲ್ಲೂ ಕೂಡ ಬಳಕೆಯಾಗುವ ಸಾಧ್ಯತೆ ಇದೆ. ಕಚೇರಿ ಕೆಲಸಗಳು, ಬ್ಯಾಂಕಿಂಗ್, ಆರೋಗ್ಯ, ಶಿಕ್ಷಣ, ಕೃಷಿ, ಉತ್ಪಾದನೆ, ಮಾಧ್ಯಮ ಮತ್ತು ಸರ್ಕಾರಿ ಸೇವೆಗಳಲ್ಲೂ ಕೂಡ AI ಹೆಚ್ಚು ಸಾಮಾನ್ಯವಾಗಬಹುದು. ಕೆಲವು ಕೆಲಸಗಳು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಬಹುದು, ಕೆಲವು ಕೆಲಸಗಳು AI ಸಹಾಯದಿಂದ ಇನ್ನಷ್ಟು ಪರಿಣಾಮಕಾರಿಯಾಗಬಹುದು. ಮತ್ತು ಹೊಸ ಕೌಶಲ್ಯಗಳನ್ನು ಹೊಂದಿರುವವರಿಗೆ ಹೊಸ ಉದ್ಯೋಗಾವಕಾಶಗಳು ನಿರ್ಮಾಣವಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ AI ಕೆಲಸಗಳನ್ನು ಕಸಿದುಕೊಳ್ಳುತ್ತದೆ ಎನ್ನುವುದಕ್ಕಿಂತ AI ಕೆಲಸದ ಸ್ವರೂಪವನ್ನು ಬದಲಾಯಿಸುತ್ತದೆ ಎನ್ನುವುದು ಹೆಚ್ಚು ಸಮತೋಲನದ ದೃಷ್ಟಿಕೋನ. ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಸಾವಿರಾರು ಉದ್ಯೋಗಿಗಳು ಲೇ ಆಫ್ನಿಂದ ಕೆಲಸ ಕಳೆದುಕೊಂಡಿದ್ದಾರೆ. ಇದಕ್ಕೆ ಆರ್ಥಿಕ ಪರಿಸ್ಥಿತಿ, ಹೂಡಿಕೆ ಕುಸಿತ, ಕಂಪನಿಗಳ ಪುನರ್ರಚನೆ ಮತ್ತು ತಂತ್ರಜ್ಞಾನ ಬದಲಾವಣೆಗಳಂತಹ ಹಲವು ಕಾರಣಗಳಿವೆ. AI ಈ ಬದಲಾವಣೆಯನ್ನ ಇನ್ನಷ್ಟು ವೇಗಗೊಳಿಸುತ್ತಿದೆ. ಆದರೆ AI ಕೇವಲ ಉದ್ಯೋಗಗಳನ್ನ ಕಡಿಮೆ ಮಾಡುವ ತಂತ್ರಜ್ಞಾನವಲ್ಲ, ಅದು ಹೊಸ ಉದ್ಯೋಗಗಳು, ಹೊಸ ಕೌಶಲ್ಯಗಳು ಮತ್ತು ಹೊಸ ಅವಕಾಶಗಳನ್ನ ಸೃಷ್ಟಿಸುತ್ತದೆ. ಭವಿಷ್ಯದಲ್ಲಿ ಯಶಸ್ವಿಯಾಗುವವರು AI ವಿರೋಧಿಸುವವರು ಅಲ್ಲ, ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಕೆಲಸದಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವವರು. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ, ಉದ್ಯೋಗಿ ಮತ್ತು ಉದ್ಯಮಿಯ ನಿರಂತರವಾಗಿ ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಡಿಜಿಟಲ್ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುವುದು ಅತ್ಯಂತ ಅಗತ್ಯ. AI ಯುಗದಲ್ಲಿ ಕಲಿಯುವ ಮನೋಭಾವವೇ ಅತ್ಯಂತ ದೊಡ್ಡ ಭದ್ರತೆ ಮತ್ತು ದೀರ್ಘಕಾಲೀನ ವೃತ್ತಿ ಜೀವನದ ಯಶಸ್ಸಿನ ಮೂಲವಾಗಲಿದೆ. ಇದು ಈ ಹೊತ್ತಿನ ಅಪ್ಡೇಟ್ಸ್.